ಸ್ಥಳೀಯವಾಗಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಅಂತ ಎಐಸಿಸಿ ಅಧ್ಯಕ್ಷರು ಹೇಳ್ತಾ ಇದ್ದಾರೆ. ಈ ಮಧ್ಯೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೊರಡ್ತಾ ಇದ್ದಾರೆ. ನಾಳೆ ಮತ್ತೆ ಅವರು ದೆಹಲಿಗೆ ತೆರಳುತ್ತಾರೆ. ದೆಹಲಿಗೆ ಹೋಗ್ತಾ ಇರುವಂತ ಕಾರಣಗಳು ಬೇರೆ ಬೇರೆ ಇದ್ದಾವೆ. ಆದರೆ ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗುವಂತ ಸಾಧ್ಯತೆಗಳಿದ್ದಾವೆ ಅನ್ನೋ ಮಾಹಿತಿ. ದೆಹಲಿ ಭೇಟಿಗೂ ಮುನ್ನ ಸಿಎಂ ಆಪ್ತರ ಜೊತೆಗೂ ಕೂಡ ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ಸಿಎಂ ಆಪ್ತ ಬಳಗದ ನಾಯಕರು ಸಚಿವರನ್ನು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ವಿಶ್ವಾಸ ಗಳಿಸುವಂತ ಪ್ರಯತ್ನದ ಭಾಗವಾಗಿ ಹೈಕಮಾಂಡ್ ನಿರ್ಧಾರ ತೆಗೆದುಕೊಳ್ಳುವಾಗ ಅಡ್ಡಿಯಾಗಬಾರದು ಅಂತ ಸಿದ್ಧತೆ ಮಾಡಿಕೊಂಡಂಗೆ ಕಾಣಿಸ್ತಾ ಇದೆ. ವೇದಿಕೆ ಸಿದ್ಧ ಮಾಡಿಕೊಂಡೇ ಸಿಎಂ ಡಿ ಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣ ಬೆಳೆಸ್ತಾ ಇರೋದು. ಮೊನ್ನೆ ರಾಜಣ್ಣ ಅವ್ರ ಜೊತೆಗೆ ಚರ್ಚೆ ಮಾಡಿದ್ರು ಸಿಎಂ ಡಿ ಕೆ ಶಿವಕುಮಾರ್. ಅದಕ್ಕೂ ಹಿಂದೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡ ಬೇರೆ ಬೇರೆಯವರನ್ನ ಕೂಡ ಭೇಟಿಯಾಗಿ ಮಾತುಕತೆ ನಡೆಸಿದರು. ರಾಜಣ್ಣ ಅವರು ಭೇಟಿಯಾದ ನಂತರ ರಾಜಣ್ಣ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು. ಅವರು ಆದರೂ ಅಂದ ತಕ್ಷಣ ನನ್ನ ನಿಲುವಿನಲ್ಲಿ ಯಾವ ನಿರ್ಧಾರ ಬದಲಾವಣೆಗಳು ಕೂಡ ಆಗಲ್ಲ, ನಾನು ಸಿದ್ದರಾಮಯ್ಯ ಅವರ ಪರ ಯಾವಾಗಲೂ ಕೂಡ ಮುಂದೇನೂ ಕೂಡ ಅಂತ ರಾಜಣ್ಣ ಮಾತನಾಡಿದರು. ಹಿಂದೆ ಯಾವ ದಿನಾಂಕದಲ್ಲಿ ಯಾರ್ಯಾರನ್ನ ಭೇಟಿಯಾಗಿದ್ರು ಅನ್ನೋದನ್ನು ಕೂಡ ನೋಡ್ತಾ ಇದ್ದೀರಿ. ಸತೀಶ್ ಜಾರಕಿಹೊಳಿ, ಅದು ಜಮೀರ್ ಅಹಮದ್ ಖಾನ್ ಇರಬಹುದು, ಎಂ ಬಿ ಪಾಟೀಲ್ ಇವರನ್ನೆಲ್ಲ ಭೇಟಿಯಾಗಿ ಮಾತುಕತೆ ನಡೆಸಿದ್ದಾರೆ. ಈ ಮಾತುಕತೆಯ ಔಟ್ಕಮ್ ಏನು? ಭೇಟಿಯಾದ ಕೂಡಲೇ ಇವರು ಡಿ ಕೆ ಶಿವಕುಮಾರ್ ಪರವಾಗಿ ಏನಾದರೂ ಬ್ಯಾಟಿಂಗ್ ಮಾಡ್ತಾರಾ ಅಂತ ಕೇಳಿದ್ರಿಲ್ಲ. ಬಟ್ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡ್ತಿದ್ದಾರೆ. ನಾಳೆ ದಿನ ಅಧಿಕಾರ ಬದಲಾವಣೆಯಾದರೂ ಕೂಡ ನಿಮಗೆ ಯಾವ ಸಮಸ್ಯೆಯೂ ಆಗಲ್ಲ ಅನ್ನುವಂಥ ಭರವಸೆಯನ್ನೇನಾದರೂ ಕೊಡ್ತಿದ್ದಾರಾ ಅಂತ ಅನಿಸ್ತಾ ಇದೆ. ನಾಳೆ ದಿನ ಕ್ಯಾಬಿನೆಟ್ಗೆ ನಿಮ್ಮನ್ನು ತೆಗೆದುಕೊಳ್ಳದೇ ಇರೋದು, ನಿಮ್ಮ ವಿರುದ್ಧ ದ್ವೇಷ ಸಾಧಿಸೋದು, ಇಂಥದ್ದನ್ನು ನಾನು ಮಾಡಲ್ಲ ಅನ್ನುವಂಥ ಸೂಚನೆಯನ್ನ ಅಥವಾ ಸಂದೇಶವನ್ನ ಸಿಎಂ ಆಪ್ತರಿಗೆ ಕೊಡುವಂತ ಪ್ರಯತ್ನಗಳನ್ನು ಮಾಡ್ತಿದ್ದಾರಾ ಅಂತ ಅನಿಸ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.